ಗುಡ್ ಮಾರ್ನಿಂಗ್. 2 ದಿವಸ ವೀಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದರಿಂದ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ರೆಗ್ಯುಲರ್ ನೋಡ್ತಾನೆ ಇರ್ತೀರ, ಅದಕ್ಕೇ ಹೇಳಬೇಕಲ್ಲ ಅನ್ನಿಸ್ತು, ಹೇಳಿದೆ. ರಾತ್ರಿ 10 ಗಂಟೆಗೆ ಒಂದು ಶಿವಮೊಗ್ಗ ಬಾಡಿಗೆ ಬಂದಿತ್ತು, ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತ. ಸೊ ಶಿವಮೊಗ್ಗ ಬಂದಿದ್ದೆ, ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಈಗ ಶಿವಮೊಗ್ಗದಲ್ಲಿದ್ದೀನಿ. ಶಿವಮೊಗ್ಗ ಟು ಬ್ಯಾಂಗ್ಳೂರು ಹೋಗ್ಬೇಕು ಈಗ, ಮತ್ತೆ ರಿಟರ್ನು. ನೋಡಿ, ಬೇರೆಯವರೆಲ್ಲ ನಿಮ್ಮದೇ ಮಲ್ಕೊಂಡಿದ್ರೆ ನಮ್ಮದು ನಿದ್ದೆಗೆಟ್ಟೆಲ್ಲ ಓಡಿಸ್ತಾ ಇರಬೇಕು. ನಮ್ಮ ಡ್ರೈವರ್ಗಳ ಜೀವನ ಹೇಗೆ ಅಂದರೆ ಸಾವಿನ ಮೇಲೆ ಸವಾರಿ ಇದ್ದಂಗೆ. ನೋಡೋಣ ಹೇಗೆ ಹೋಗ್ತೀನಿ ಅಂತ. ನಿದ್ದೆ ಬೇರೆ ಇಲ್ಲ. ನಾನು ಒಂದು ರೂಲ್ಸ್ ಫಾಲೋ ಮಾಡ್ತೀನಿ ಯಾವಾಗಲೂ. 50 ಕಿಲೋಮೀಟ್ರ್ ಒಂದ್ಸರಿ ಸ್ಟಾಪ್ ಕೊಡ್ತೀನಿ. ಪ್ರತಿ 50 ಕಿಲೋಮೀಟ್ರ್ ಒಂದ್ಸರಿ ಸ್ಟಾಪ್ ಕೊಟ್ಟು ಟೀ ಕುಡ್ಕೊಳ್ಳೋದು, ಮುಂದಕ್ಕೆ ಹೋಗೋದು, ಟೀ ಕುಡ್ಕೊಳ್ಳೋದು, ಮುಂದಕ್ಕೆ ಹೋಗೋದು, ನಿದ್ದೆ ಬಂದಾಗ. ಅಂದರೆ ಇವಾಗ ತುಂಬಾ ಹೆವಿ ನಿದ್ದೆಲಿದ್ದೀನಿ ಅಂದಾಗ ಆವಾಗ ನಾನು ಮಾಡೋದು ಹೇಗೆ, ಕರೆಕ್ಟಾಗಿ ಒಂದು 50 ಕಿಲೋಮೀಟ್ರ್ ಹೋಗ್ತೀನಿ, ಸ್ಟಾಪ್ ಮಾಡ್ತೀನಿ, ಟೀ ಕುಡಿತೀನಿ. ಯಾಕಂದರೆ ನಾನು ಫಸ್ಟೇ ಹೊಟ್ಟಿರ್ತೀನಿ. ನಾನು ನೈಟಲ್ಲಿ ಮಲಗಿಲ್ಲ, ನಿದ್ದೆಗಿದ್ದೆಲ್ಲ ಬಂದರೆ ಕೆಲವೊಂದು ಸರಿ ಏನು ಮಾಡ್ತೀನಿ ಅಂದರೆ ಹೇಳ್ಬಿಡ್ತೀನಿ, ಒಂದು ಹಾಫ್ ಆನ್ ಅವರ್ ಮಲಗ್ತೀನಿ ಅಂದ್ಬಿಟ್ಟು ಅಂತ. AC ಹಾಕೋ ಮಲಗ್ಬಿಡ್ತೀನಿ ಒಂದು ಅರ್ಧ ಗಂಟೆ. ತುಂಬ ಹೆವಿ ರಿಸ್ಕ್ ತೊಗೊಂಡಲ್ಲ ನಾನು ಗಾಡಿ ಓಡಿಸಲ್ಲ, ಅದಕ್ಕೇ. ನೋಡೋಣ, ಇನ್ನೂ ಕಸ್ಟಮರ್ ಬಂದಿಲ್ಲ, ಬರಲಿ. ಬಂದ ತಕ್ಷಣ ಪಿಕ್ ಮಾಡಿಕೊಂಡು ನಮ್ಮ ಬೆಂಗಳೂರು ಗುರು. ಇಲ್ಲ ಮಳೆ ಅಂದರೆ ಮಳೆ, ರಾತ್ರಿ ಎಲ್ಲ ಯಪ್ಪ ತಡ್ಕೊಳಕ್ಕಾಯ್ತಿಲ್ಲ ಮಳೆನ. ಅದೇನೋ ಹೇಳ್ತಾರಲ್ಲ, ಒಳ್ಳೆ ಬಸ್ಲು ಮನೆ ಇದ್ದಂಗೆ ಇರ್ತದೆ ಅಂತ, ಹಂಗೆ ಒಳ್ಳೆ ಬಸ್ಲು ಮನೆ ಥರ ಆಗ್ಬಿಟ್ಟೈತಿ. ಬಟ್ ವೆದರ್ ಚೆನ್ನಾಗಿದೆ, ಇಷ್ಟ ಆಯಿತು. ಆದ್ರೂ ನಮ್ಮ ಬೆಂಗಳೂರು ಥರ ಬರಲ್ಲ ಗುರು. ರಾತ್ರಿ ಎಲ್ಲ ಒಂದು ಟೀ ಗಂಧದ ಕಡ್ಡಿಗೆ ಎಲ್ಲ ಕಡೆ ಹುಡ್ಕೊಂಡಂಗೆ ಆಗೋಯ್ತು. ಬರೀ ಒಂದು ಟೀ ಗಂಧದ ಕಡ್ಡಿಗೆ 3-4 ಕಿಲೋಮೀಟ್ರ್ ಹೋಗ್ಬೇಕು. ಅಂದರೆ ಹೋಗ್ತಾ 4 ಕಿಲೋಮೀಟ್ರ್, ಬರ್ತಾ 4 ಕಿಲೋಮೀಟ್ರ್, 8 ಕಿಲೋಮೀಟ್ರ್ ಅಲ್ಲೇ ಹಾಳಾಗೋಯ್ತು. ನಮ್ಮ ಬೆಂಗಳೂರಲ್ಲಾದರೆ ಪ್ರತಿ ಸಿಗ್ನಲ್ಗೂ ಒಂದೊಂದು ಕಡೆ ಸಿಗ್ತಾ ಇರುತ್ತೆ. ಅದಕ್ಕೆ ಯಾವಾಗಲೂ ಇಡೋದು ನಾನು ಬೆಂಗಳೂರು ಸೂಪರ್ ಅಂತ. ಸಿಗೋಣ. ಸೊ ಟೈಮ್ ಆಗಿದೆ 8 ಗಂಟೆ. ಇವಾಗ ಬಿಡ್ತಾಯಿದ್ದೀನಿ ನಾನು ಭದ್ರಾವತಿ. ಇವಾಗ ಬಿಟ್ಟು ಎಷ್ಟು ಗಂಟೆ ಬೆಂಗಳೂರು ರೀಚ್ ಆಗ್ತೀನಿ ಅಂತ ನೋಡೋಣ. ಟ್ರಾಫಿಕ್ ಸ್ವಲ್ಪ ಕಮ್ಮಿ ಇರೋಂಗಿದೆ, ನೋಡುವ. ಅಲ್ಲಲ್ಲಿ ಬ್ರೇಕ್ ಕುಡ್ಕೊಂಡು ಹೋದರೆ ಎಷ್ಟೊತ್ತಾಗುತ್ತೆ ಅಂತ. ನನ್ನ ಟಾರ್ಗೆಟ್ ಇರೋದು 9, 10, 11, 12, 1 ಗಂಟೆ ಒಳಗೆ 1-1:30 ರೀಚ್ ಆಗ್ತೀನಿ ಅಂತ. ನೋಡೋಣ ಎಷ್ಟೊತ್ತು ರೀಚ್ ಆಗ್ತೀನಿ ಅಂತ. ಹಿಂಗೇ ಇದ್ಬಿಟ್ರೆ ಸ್ವಯ್ಯ ತೊಗೊಳ್ಬೋದು ಬೇಕಿದ್ರೆ. ಸೊ ಟಿಲ್ ದೆನ್ ಅಲ್ಲಿವರೆಗೂ ಸಾಂಗಿಂಗೆಲ್ಲ ಕೇಳಿ ಅಂತ ಹೇಳಲ್ಲ, ಆರಾಮಾಗಿ ಎದೋಡಿ ರೆಡಿಯಾಗಿ ಸಿಗೋಣ. ರೋಡ್ ಎಷ್ಟು ದರಿದ್ರವಾಗೈತೆ ಅಂದರೆ ಗಾಡಿ ಓಡ್ಸೋಕ್ಕೆ ಬೇಜಾರಾಗ್ಬಿಡ್ತೈತೆ. ಈ ರೋಡಲ್ಲಿ ಗಾಡಿಗಳು ಎತ್ಕೊಂಬಂದು ಏನು ಓಡಿಸೋದು, ಏನು ಬಿಡೋದು. ನನ್ನ ಮಕ್ಕಳು ಟೋಲ್ ಆಗುತ್ತೆ ಟೋಲ್ ದುಡ್ಡು ಮಾರ್ಕ್ ಇಟ್ಕೊತವ್ರೆ, ಆಮೇಲೆ ಈ ಕಡೆ ಬಿಟ್ಟು ಸಾಯ್ತವ್ರೆ. ಇದ್ರ ಬದಲು ಟೋಲ್ ಮಾಡದೇ ಇದ್ದೇನೆ ಎಷ್ಟು ಒಳ್ಳೆಯದು ಅನ್ಸುತ್ತೆ ಒಂದ್ಸರಿ. ಕಸಡ ರೋಡ್ ಮಾಡಿಕೊಂಡು ಇವಾಗ ಟೈಮು 9 ಗಂಟೆ ಆಗಿದೆ. ಶಿವಮೊಗ್ಗದಿಂದ ಬಾಣಾವರ ಬಂದಿದ್ದೀನಿ. ಟೀಗೆ ಇಲ್ಲಿ ಹಾಕಿದ್ದೀನಿ. ಆ್ಯಕ್ಚುಲಿ ರೆಗ್ಯುಲರ್ ಹೋಗ್ಬೇಕಾದ್ರೆ ಇಲ್ಲೇ ಕುಡ್ಕೊಂಡು ಹೋಗೋದು, ಅದಕ್ಕೆ ಇಲ್ಲಿ ಹಾಕ್ಕೊಂಡು ಗಾಡಿನ ಪಾರ್ಕ್ ಮಾಡಿ ನಿದ್ದೆ ಬರ್ತೈತೆ. ಮಕ್ಕ ತೊಳೆದು ಟೀ ಕುಡಿದು ಸಮಯ 9 ಗಂಟೆ ಸಿಗೋಣ. ಸೊ ಇವಾಗ ಟೈಮ್ ಬಂದು 10:45 ಆಗಿದೆ. ಇಡ್ಲಿ ತಿನ್ನೋಕ್ಕೆ ತುಮಕೂರಲ್ಲಿ ಸ್ಟಾಪ್ ಕೊಟ್ಟಿದ್ದೀನಿ. ಟಿಫನ್ ಮಾಡಿಕೊಂಡು ಇಡ್ಲಿ ತಿಂದು ಬ್ಯಾಂಗ್ಳೂರು. ನನಗೆ ಗೊತ್ತಿರಂಗೆ ಹೊಸರಿ ತುಂಬ ಬೇಗನೆ ಹೋಗ್ಬಿಡ್ತೀನಿ, ಬಿಸಿಲು ಬೇರೆ ಸ್ವಲ್ಪ ಕಮ್ಮಿ ಇದೆ. ಓಕೆ, ಸಿಗುವ. ಸೊ ಬಂದ್ವಿ. ನೀನು ನೆಲಮಂಗಲ ಹತ್ರ ಗ್ಯಾಸ್ ಖಾಲಿ ಆಯಿತು. CNG ಆಕ್ಷನ್ ಅಂತ ಬಂದಿದ್ದೀನಿ. CNG ಹಾಕಿಸ್ಕೊಂಡು ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ರೆ ಟೋಟಲ್ ಬಂದು ಎಷ್ಟು 580 ಕಿಲೋಮೀಟ್ರ್. ನೋಡೋಣ ಆಮೇಲೆ ತೋರಿಸಿನ ಬಿಲ್ ಎಷ್ಟಾಗುತ್ತೆ ಅಂತ. ಸೊ ಮುಂದೆ ನೈಟ್ ಸಾಯಂಕಾಲ ಏನೋ ಹೋಗೋಲ್ಲ, ಡ್ಯೂಟಿಗೆ ಲಾಸ್ಟ್ ಆಗಿದ್ದೆ ಮಕ್ಕ ಅಂತ ನೋಡೋಕ್ಕಾಗ್ತಿಲ್ಲ. ಸಿಗುವ. ಫೈನಲಿ ಬೆಂಗಳೂರು ರೀಚ್ ಆಯಿತು. ಇನ್ನೊಂದು 2 ಕಿಲೋಮೀಟರ್ಸ್ ಕಸ್ಟಮರ್ ಡ್ರಾಪ್ ಮಾಡೋದಕ್ಕೆ. ಅಲ್ಲಿ ಬಸ್ಲು ಮನೆ ಹತ್ರ ಐತೆ ಅಂತ ಬೈದೆ, ಇವಾಗ ಇಲ್ಲೂ ಬಸ್ಲು ಮನೆ ಆಗ್ಬಿಟ್ಟೈತೆ. ಬೆಂಗಳೂರಲ್ಲೂ ಮಳೆ ಬರ್ತೈತೆ, ಯಾವ ತಡೆಯೋಕ್ಕಾಯ್ತಿಲ್ಲ. ಸೊ ಇವತ್ತಿಗೆ ಇಷ್ಟಾಗಿತ್ತು. ಎಷ್ಟೊತ್ತಾಯಿತು ಅಂದರೆ
9, 10, 11, 12, 1, 2, 6 ಅವರ್ ಬೇಕಾಯಿತು ಶಿವಮೊಗ್ಗ ಟು ಬೆಂಗಳೂರು ಬರೋದಕ್ಕೆ. ಈಗ ಹೋಗಿ ಮನೇಲಿ ಹೋಗಿ ಪಾಚ್ಕೊಂಡ್ರೆ ಇವತ್ತಿನ ದಿನದ ಕತೆ ಮುಗೀತು. ದುಡ್ಡು ಎಷ್ಟಾಯಿತು ಅಂತ ಇವತ್ತು ಹೇಳ, ನಾಳೆ ಹೇಳ್ತೀನಿ. ನಾಳೆವರೆಗೂ ನೋಡ್ರಿ ನನ್ನ ಬ್ಲಾಗ್ನ. ಸೊ ಟಿಲ್ ದೆನ್ ಟೇಕ್ ಕೇರ್, ಮಿಸ್ ಮೀ, ಬಾಯ್ ಬಾಯ್.